ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 10ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 10. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಅನುವಾದ: ಮನಸ್ಸು ಮತ್ತು ಇಂದ್ರಿಯಗಳ ಸಹಿತವಾಗಿ ಶರೀರವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡವನು ಆಶಾರಹಿತನೂ ಮತ್ತು ಸಂಗ್ರಹರಹಿತನೂ ಆದ ಯೋಗಿಯು ಒಬ್ಬಂಟಿಗನಾಗಿ ಏಕಾಂತ ಸ್ಥಾನದಲ್ಲಿ ಸ್ಥಿತನಾಗಿ ಆತ್ಮವನ್ನು ನಿರಂತರವಾಗಿ ಪರಮಾತ್ಮನಲ್ಲಿ ತೊಡಗಿಸಬೇಕು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಶರೀರ ಆಗಿರಬಹುದು, ಇಂದ್ರಿಯಗಳು ಮತ್ತು ಮನಸ್ಸು ಅನ್ನುವಂಥ ಆತ್ಮವನ್ನು, ಅಂದರೆ ಇದನ್ನೆಲ್ಲವನ್ನು ಆತ್ಮ ಅಂತ ಕರೀತಾರೆ. ಸೊ ಈ ಆತ್ಮವನ್ನು ಗೆದ್ಕೊಂಡಿರ್ತಾನಲ್ಲ, ಅವನು ತನಗೆ ತಾನೇ ಮಿತ್ರನಾಗಿರ್ತಾನೆ ಅಂತಂದ್ಬಿಟ್ಟು 6ನೇ ಶ್ಲೋಕದಲ್ಲಿ ಹೇಳ್ದ ಭಗವಂತ. ಮತ್ತು 7ನೇ ಶ್ಲೋಕದಲ್ಲಿ ಜಿತಾತ್ಮ ಪುರುಷನಿಗೆ ಪರಮಾತ್ಮ ಪ್ರಾಪ್ತನಾಗ್ತಾನೆ ಅಂತ ಹೇಳ್ದ. ಇನ್ನು 8 ಮತ್ತು 9ನೇ ಶ್ಲೋಕಗಳಲ್ಲಿ ಪರಮಾತ್ಮನನ್ನು ಪಡೆದಿರುವಂಥ ಪುರುಷನ ಲಕ್ಷಣಗಳನ್ನು ಹೇಳಿ ಅವನ ಪ್ರಶಂಸೆಯನ್ನು ಕೂಡ ಮಾಡ್ದ. ಈಗ ಜಿತಾತ್ಮ ಪುರುಷ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಏನು ಮಾಡಬೇಕು, ಯಾವ ಸಾಧನೆಯಿಂದ ಭಗವಂತನನ್ನು ಬೇಗ ಪಡ್ಕೊಳ್ಬಹುದು ಅನ್ನುವಂಥ ಒಂದು ಜಿಜ್ಞಾಸೆ ನಮಗೆ ಬರುತ್ತಲ್ವ, ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಬರುತ್ತಲ್ವ, ಅದಕ್ಕೋಸ್ಕರನೇ ಧ್ಯಾನ ಯೋಗದ ಪ್ರಕರಣವನ್ನು ಇಲ್ಲಿ ಪ್ರಾರಂಭ ಮಾಡ್ತಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ? ಮನಸ್ಸು ಮತ್ತು ಇಂದ್ರಿಯಗಳ ಸಹಿತವಾಗಿ ಶರೀರವನ್ನು ತನ್ನ ವಶದಲ್ಲಿ ಇಟ್ಕೊಂಡಿರುವಂಥವನು, ಆಶಾರಹಿತನಾಗಿರುವಂಥವನು ಮತ್ತು ಸಂಗ್ರಹರಹಿತನಾಗಿರುವಂಥವನು. ಅಂಥ ಯೋಗಿ ಒಬ್ಬಂಟಿಗನಾಗಿ ಏಕಾಂತ ಸ್ಥಾನದಲ್ಲಿ ಸ್ಥಿತನಾಗಿ ಆತ್ಮವನ್ನು ನಿರಂತರವಾಗಿ ಪರಮಾತ್ಮನಲ್ಲಿ ತೊಡಗಿಸ್ಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡಿ, ಸಾಧನೆ ಅನ್ನೋದು ಒಟ್ಟೊಟ್ಟಿಗೆ ಮಾಡೋದಲ್ಲ, ಅದು ಏಕಾಂತವಾಗಿ ಮಾಡುವಂಥದ್ದು. ನಾವು ಮೊದಲು ಗುಂಪಾಗಿರ್ತೀವಿ. ಯಾವಾಗ ನಾವು ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಸ್ವಲ್ಪ ಮುಂದುವರಿತಾ ಹೋಗ್ತೀವೋ ಆಮೇಲೆ ನಮಗೆ ಗುಂಪು ಇಷ್ಟ ಆಗೋದಿಲ್ಲ. ಅಲ್ಲಿ ಒಂಟಿತನ ಬೇಕು ಅಂತ ಅನಿಸುತ್ತೆ. ನಮ್ಮ ಸಾಧನೆಗಳನ್ನು ಮಾಡಬೇಕು ಅಂತಂದರೆ ನಾವು ಏಕಾಂಗಿಯಾಗೇ ಸಾಧನೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು ಸಾಧನೆಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ನಿರಾಶೀಹಿ ಅಂತಂದರೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಈ ಲೋಕ ಮತ್ತು ಪರಲೋಕದ ಭೋಗ್ಯ ಪದಾರ್ಥಗಳನ್ನು, ಈ ಲೋಕದಲ್ಲಿ ಬೇಕಾದಷ್ಟು ಭೋಗ ವಸ್ತುಗಳಿದೆ. ಇಷ್ಟೇ ಅಲ್ಲದೆ ಬೇರೆ ಲೋಕದಲ್ಲಿರುವಂಥ ಭೋಗಗಳು, ಅಂದರೆ ಈಗ ನಾವು ಸ್ವರ್ಗ ಬೇಕು, ಸ್ವರ್ಗಲೋಕಗಳು ಅಂತೀವಿ, ಅಲ್ಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿಗಿಂತ ಒಂದು ಹೈಫೈ ಲೆವೆಲ್ ಒಂದು ಜೀವನ ನಡೆಸುವಂಥ ಭೋಗ ವಸ್ತುಗಳಿರುತ್ತೆ ಅಂತೆಲ್ಲ ನಮಗೆ ಗೊತ್ತಿರುತ್ತಲ್ವ. ಅದು ಅಂದರೆ ಈ ಲೋಕ ಆಗಿರ್ಬೋದು, ಪರಲೋಕದ ಭೋಗ್ಯ ಪದಾರ್ಥಗಳನ್ನು ಯಾವುದೇ ಅವಸ್ಥೆಯಲ್ಲಿ ನಾನು ಯಾವ ಒಂದು ಸ್ಟೇಜಲ್ಲಿದ್ದರೂ ಕೂಡ, ಯಾವುದೇ ರೀತಿಯಿಂದಲೂ ಕೂಡ ಸ್ವಲ್ಪ, ಅಂದರೆ ಕಿಂಚಿನ್ ಮಾತ್ರ ಅಂತ ಹೇಳ್ತೀವಲ್ವ, ಅಷ್ಟು ಆಸೆ ಮತ್ತು ಅಪೇಕ್ಷೆ ಕೂಡ ಪಡದೇ ಇರುವಂಥವನು. ಯಾವುದರಲ್ಲೂ ಅವನಿಗೆ ಆಸೆ ಅನ್ನೋದು ಇರಬಾರ್ದು ಮತ್ತು ಅವನಲ್ಲಿ ಒಂದು ಅಪೇಕ್ಷೆನೂ ಇರಬಾರ್ದು. ಅದು ಎಂಥ ಸಂದರ್ಭ, ಎಂಥ ಸ್ಥಿತಿ ಏನೇ ಆಗ್ಬಿಟ್ಟಿರಲಿ, ಈ ಲೋಕದ ಪರಲೋಕದ ಭೋಗ್ಯ ಪದಾರ್ಥಗಳ ಬಗ್ಗೆ ಅವನಿಗೆ ಸ್ವಲ್ಪ ಕೂಡ ಇಚ್ಛೆ ಅಪೇಕ್ಷೆ ಇರದೇ ಇರುತ್ತಲ್ಲ, ಅಂಥವನನ್ನು ನಿರಾಶೀಹಿ ಅಂತ ಹೇಳೋದು. ಈಗ ಗೊತ್ತಾಗಿದೆ ಅಲ್ವಾ, ನಿರಾಶೀಹಿ ಅಂತಂದರೆ ಏನು? ಭೋಗ್ಯ ಪದಾರ್ಥಗಳು, ಅದು ಈ ಲೋಕದ್ದಾಗಿರ್ಬೋದು, ಪರಲೋಕದ್ದಾಗಿರ್ಬೋದು, ಅವನು ಯಾವ ಸ್ಥಿತಿಯಲ್ಲಿದ್ದರೂ ಯಾವ ರೀತಿಯಿಂದನೂ ಸ್ವಲ್ಪ ಕೂಡ ಇಚ್ಛೆನೂ ಪಡದೆ ಅಪೇಕ್ಷೆನೇ ಪಡದೇ ಇರ್ತಾನಲ್ಲ, ಅವನನ್ನು ನಿರಾಶಿಯಾಗಿದ್ದಾನೆ ಅಂತ ಹೇಳೋದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅಪರಿಗ್ರಹ ಅಂದರೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಭೋಗ ಸಾಮಗ್ರಿಯ ಸಂಗ್ರಹದ ಹೆಸರು ಪರಿಗ್ರಹ. ಈಗ ಭೋಗ ಸಾಮಗ್ರಿಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳ್ತೀವಲ್ಲ ನಾವು, ನಮಗೆ ಚೆನ್ನಾಗಿ ಗೊತ್ತು. ನಮ್ಮ ಮನೇಲಿ ಎಷ್ಟು ವಸ್ತುಗಳಿರುತ್ತೆ ನೋಡಿ, ಬೇಕಾದ್ದೆಲ್ಲ ತಂದು ಇಟ್ಕೊಳ್ತಾ ಇರ್ತೀವಿ, ಆಯಿತಾ? ಅದನ್ನು ಪರಿಗ್ರಹ ಅಂತ ಹೇಳೋದು. ಅದರಿಂದ ರಹಿತನಾಗಿರುವಂಥವನು
ಅವನನ್ನು ಅಪರಿಗ್ರಹ ಅಂತ ಹೇಳ್ತಾರೆ. ಅಂದರೆ ಏನು, ಅವನು ಜಾಸ್ತಿ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋದಿಲ್ಲ. ಅವನು ಒಂದು ವೇಳೆ ಗೃಹಸ್ಥನಾಗಿದ್ದರೆ ಯಾವುದೇ ವಸ್ತುವನ್ನು ಕೂಡ ಮಮತಾಪೂರ್ವಕವಾಗಿ, ಅಂದರೆ ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಆ ರೀತಿ ಸಂಗ್ರಹಣೆ ಮಾಡ್ಕೊಳ್ಬಾರ್ದು. ಆಯಿತಾ. ಒಂದು ವೇಳೆ ಅವನೇನಾದರೂ ಬ್ರಹ್ಮಚಾರಿ, ವಾನಪ್ರಸ್ಥ ಅಥವಾ ಸನ್ಯಾಸಿನೇ ಆಗಿದ್ದರೆ ಸ್ವರೂಪದಿಂದ ಕೂಡ ಯಾವ ರೀತಿಯ ಶಾಸ್ತ್ರ ಪ್ರತಿಕೂಲವಾಗಿ ಅವನು ಸಂಗ್ರಹ ಮಾಡಬಾರ್ದು. ಅಂದರೆ ಇಲ್ಲಿ ಗೃಹಸ್ಥರಿಗೆ ಒಂದು ಸ್ವಲ್ಪ ಅವರಿಗೆ ಇಟ್ಕೋಬೋದು ಅನ್ನೋದಿದೆ. ಆದರೆ ಇಟ್ಕೊಂಡಿದ್ರೂ ಕೂಡ ಅದರಲ್ಲಿ ಅವನಿಗೆ ಅಟ್ಯಾಚ್ಮೆಂಟ್ ಇರಬಾರ್ದು. ಆಯಿತಾ. ಆಮೇಲೆ ಹೆಚ್ಚು ಹೆಚ್ಚು ಸಂಗ್ರಹ ಮಾಡಿಕೊಳ್ಳುವಂಥ ಬುದ್ಧಿ ಇರಬಾರ್ದು. ಆಯಿತಾ. ಅದನ್ನು ಹೇಳ್ತಾ ಇರೋದು, ಮಮತಾಪೂರ್ವಕವಾಗಿ ಅವನು ಸಂಗ್ರಹಣೆ ಮಾಡಬಾರ್ದು. ಆದರೆ ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸಿ ಇವರು ಸ್ವರೂಪದಿಂದಾನೇ ಅವರು ಯಾವುದನ್ನು ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿರುವುದನ್ನು ಅವರು ಸಂಗ್ರಹ ಮಾಡ್ಕೊಂಡು ಇಟ್ಕೋಬಾರ್ದು ಅಂತ ಹೇಳಿದ್ದಾರೆ. ಶಾಸ್ತ್ರದಲ್ಲಿ ಬ್ರಹ್ಮಚಾರಿಗೆ, ವಾನಪ್ರಸ್ಥರಿಗೆ, ಸನ್ಯಾಸಾಶ್ರಮದಲ್ಲಿರೋರಿಗೆ ಕೆಲವೊಂದು ನಿಯಮಗಳಿರುತ್ತೆ. ಅದಕ್ಕೆ ಅನುಕೂಲವಾಗಿರಬೇಕು. ಆದರೆ ಶಾಸ್ತ್ರಕ್ಕೆ ಪ್ರತಿಕೂಲವಾಗಿ ಅವರು ಸಂಗ್ರಹಣೆ ಮಾಡಬಾರದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಂತಹ ಪುರುಷರು ಯಾವುದೇ ಆಶ್ರಮದವರಾದರೂ ಕೂಡ ಅವರು ಅಪರಿಗ್ರಹರು ಅಂತ ಕರೀತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಗೃಹಸ್ಥರಾಗ್ಬಿಟ್ರೆ ಅವರು ಆಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೆ ಆಗೋದಿಲ್ಲ. ಅವರು ಅದನ್ನೆಲ್ಲ ಮಾಡಬಾರ್ದು, ಇದನ್ನೆಲ್ಲ ಮಾಡಬಾರ್ದು ಅಂತೆಲ್ಲ ಏನೇನೋ ಹೇಳ್ತಾರೆ. ಆದರೆ ಹಾಗಲ್ಲ, ಅದು ಕೂಡ ಒಂದು ಆಶ್ರಮನೇ. ಆದರೆ ಅದಕ್ಕೆ ಕೆಲವೊಂದು ನಿಯಮಗಳಿರುತ್ತೆ, ರೀತಿ ನೀತಿಗಳಿರುತ್ತೆ. ಆ ರೀತಿ ನಾವು ನಡ್ಕೋಬೇಕಾಗತ್ತೆ. ಸೊ ಯಾವುದೇ ಒಂದು ಆಶ್ರಮದಲ್ಲಿ ಇದ್ದರೂ ಕೂಡ ನಿರಾಶಿ, ಅಪರಿಗ್ರಹ ಇದೆಲ್ಲವೂ ಕೂಡ ಅವರನ್ನು ಕರೀತಾರೆ. ಅವರು ಆ ರೀತಿ ತಮ್ಮ ಜೀವನದಲ್ಲಿ ನಡ್ಕೊಳ್ತಾ ಇದ್ರೆ ಅವರು ಕೂಡ ಅಪರಿಗ್ರಹರೇ ಆಗಿರ್ತಾರೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.